ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಮಾರ್ಚ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಪಕ್ಕ. ಅಧಿವೇಶನ ಮುಗಿತಾ ಇದ್ದಂತೆ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗುತ್ತಾ? ಮಾರ್ಚ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಸಂಪುಟಕ್ಕೆ ಸರ್ಜರಿ ಆಗಲಿದೆ. ತಿಂಗಳ ಅಂತ್ಯಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ಪ್ರಯಾಣ ಮಾಡಲಿದ್ದಾರೆ. ಹೈಕಮಾಂಡ್ಗೆ ಸಚಿವರ ರಿಪೋರ್ಟ್ ಕಾರ್ಡ್ ತಲುಪಿದೆ. ಸಚಿವರ ಮೌಲ್ಯಮಾಪನವನ್ನ ಹೈಕಮಾಂಡ್ ಮುಗಿಸಿದೆ. ಸಚಿವರ ರಿಪೋರ್ಟ್ ಕಾರ್ಡ್ ಆಧರಿಸಿ ಹಲವರನ್ನ ಸಂಪುಟದಿಂದ ಕೈಬಿಡಲಾಗುತ್ತಾ? ಸಚಿವರ ಕಾರ್ಯವೈಖರಿಯ ಬಗ್ಗೆ ಕಾಂಗ್ರೆಸ್ಸಿನ ಶಾಸಕರೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ಹಲವು ಶಾಸಕರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ಸಚಿವರ ಮೇಲೆ ಹೊರಹಾಕಿದ್ದಾರೆ. ಸಚಿವರ ರಿಪೋರ್ಟ್ ಕಾರ್ಡ್ ಕೂಡ ಹೈಕಮಾಂಡ್ ಕೈ ಸೇರಿದ್ದು ಹಲವರನ್ನ ಸಂಪುಟದಿಂದ ಕೈ ಬಿಡೋ ಚಾನ್ಸಸ್ ಕೂಡ ಇದೆ. ಸತೀಶ್ ಜಾರಕಿಹೊಳಿ, ರಾಜಣ್ಣ, ಡಾಕ್ಟರ್ ಪರಮೇಶ್ವರ್, ಈಶ್ವರ್ ಖಂಡ್ರೆ, ಎಂಸಿ ಸುಧಾಕರ್, ಪ್ರಿಯಾಂಕ್ ಖರ್ಗೆ ಈಗಾಗಲೇ 7 ಸಚಿವರ ಮೌಲ್ಯಮಾಪನ ಮುಕ್ತಾಯ. ಬಜೆಟ್ ಅಧಿವೇಶನದ ನಂತರ ಸಚಿವರು ದೆಹಲಿಗೆ ಹೋಗಲಿದ್ದಾರೆ. ಹಲವರನ್ನ ದೆಹಲಿಗೆ ಹೈಕಮಾಂಡ್ ಕರೆಸಿಕೊಳ್ತಾ ಇದೆ. ಅಧಿವೇಶನದ ಮಧ್ಯೆಯೂ ಸಚಿವರ ಜೊತೆ ವರಿಷ್ಠರು ಚರ್ಚೆ ನಡೆಸಿದ್ದಾರೆ. ದೆಹಲಿಗೆ ಹೋಗಿ ಬಂದಿದ್ದಾರೆ ಸಚಿವ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್. ದೆಹಲಿಯಲ್ಲಿ ಈಗಾಗಲೇ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಸಚಿವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮಾರ್ಚ್ ಕೊನೆಯಲ್ಲಿ ಸಂಪುಟ ಸರ್ಜರಿ ಆಗುತ್ತಾ? ಹಾಗಾದ್ರೆ ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ ಕೂಡ ಹೈಕಮಾಂಡ್ ಕೈ ಸೇರಿದ್ದು. ಆ ರಿಪೋರ್ಟ್ ಕಾರ್ಡ್ ನೋಡಿ ಯಾವ ರೀತಿ ಪ್ರೊಸೀಜರ್ಗಳು ನಡೀತಾ ಇದೆ? ಹಾಗಾದ್ರೆ ಸಚಿವರನ್ನ ಕರೆದು ಮಾತಾಡ್ತಾ ಇದ್ದಾರಾ? ಯಾರ್ಯಾರನ್ನ ಕೈ ಬಿಡಬಹುದು ಸಂಪುಟದಿಂದ? ಶ್ವೇತಾ, ಲೋಕಸಭಾ ಚುನಾವಣೆಗೂ ಮುಂಚೆಯೇ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕಾಗಿತ್ತು. ಆದರೆ ಸಿಎಂ ಡಿಸಿಎಂ ಚುನಾವಣೆಗೆ ಮುಂದೆ ಚುನಾವಣೆ ನಡೆಸುವಂಥ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಅಗತ್ಯ ಇಲ್ಲ, ಬೇಡ ಅನ್ನುವಂತಹ ಸಬೂಬು ಹೇಳಿದ ಕಾರಣಕ್ಕಾಗಿಯೇ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥದ್ದು ಮುಂದಕ್ಕೆ ಹೋಗಿತ್ತು. ಸೊ ಈಗ ಮೇ 20ಕ್ಕೆ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಇದೆ. ಅದಕ್ಕೂ 2 ವರ್ಷಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಇಂಗಿತವನ್ನು ಹೈಕಮಾಂಡ್ ಹೊಂದಿದೆ. ಸಾಕಷ್ಟು ಜನ ಸಚಿವರ ವಿರುದ್ಧ ಹಲವು ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ಸಚಿವರ ಕಾರ್ಯವೈಖರಿಗಳು ಕೂಡ ಸರಿ ಇಲ್ಲ. ಸಾಕಷ್ಟು ಜನ ಶಾಸಕರು ಹೈಕಮಾಂಡ್ಗೂ ಕೂಡ ದೂರು ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಚಿವರಿಂದ ವರದಿಯನ್ನು ಕೂಡ ಪಡೆದುಕೊಂಡಿತ್ತು. ಆ ವರದಿಯ ಮೇಲೆ ಒಂದು ತಂಡವನ್ನು ರಚನೆ ಮಾಡಿ ಅದರ ಮೌಲ್ಯಮಾಪನ ಕೂಡ ಹೈಕಮಾಂಡ್ ಮಾಡಿದೆ. ಇದರ ಜೊತೆಗೆ ಸಚಿವರನ್ನು ಕರೆದು ಮೌಲ್ಯಮಾಪನವನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಸಚಿವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಬಜೆಟ್ ಸೆಷನ್ನ ನಡುವೆಯೇ ದೆಹಲಿಗೆ ಸಚಿವರುಗಳು ಪ್ರಯಾಣ ಮಾಡ್ತಿದ್ದಾರೆ, ಹೈಕಮಾಂಡನ್ನು ಭೇಟಿಯಾಗಿ ಬರ್ತಿದ್ದಾರೆ. ಅಲ್ಲಿ ಇವ್ಯಾಲ್ಯುಯೇಷನ್ ಕೂಡ ನಡೀತಾ ಇದೆ. ಸೊ ಈ ಬಜೆಟ್ ಸೆಷನ್ ಮುಗಿದ ಮೇಲೆ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ತೆರಳುತ್ತಾರೆ. MLC ನಾಮಿನೇಷನ್ ಇರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಕ್ಯಾಬಿನೆಟ್ ರೀಶಫಲ್, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕ್ಲಿಯರ್ ಆದಂಥ ಮೆಸೇಜ್ ಸಿಗುತ್ತೆ. ಹಾಗಾಗಿ ಬಜೆಟ್ ಸೆಷನ್ನ ಬಳಿಕ ಕ್ಯಾಬಿನೆಟ್ ಪುನರ್ರಚನೆಗೆ ವೇಗ ಸಿಗುತ್ತೆ. ಅದು ಮಾರ್ಚ್ ಅಂತ್ಯಕ್ಕೆ ಆಗುತ್ತಾ ಅಥವಾ ಮೇ 20ರ ಒಳಗಡೆ ಈ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರ ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಆದರೆ ಹಿರಿಯ ಸಚಿವರ ಒತ್ತಡ, ಕೆಲ ಸಚಿವರ ಮೇಲೆ ಇರುವಂಥ ಆರೋಪಗಳು, ಸಚಿವರ ಮೇಲೆ ಇರ್ತಕ್ಕಂಥ ಭ್ರಷ್ಟಾಚಾರದ ಕಂಪ್ಲೇಂಟ್ಗಳು, ಸ್ವಯಂ ಕಾಂಗ್ರೆಸ್ನ ಶಾಸಕರುಗಳೇ ಹೈಕಮಾಂಡ್ಗೆ ನೀಡಿರ್ತಕ್ಕಂಥ ದೂರು, ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದಷ್ಟು ಬೇಗನೆ ಮಾಡ್ತಾರಾ ಅಥವಾ 2 ವರ್ಷ ಕಂಪ್ಲೀಟ್ ಆಗಲಿ ಅನ್ನೋ ತನಕ ವೆಯ್ಟ್ ಮಾಡ್ತಾರಾ ಅನ್ನೋದಷ್ಟೇ ಈಗ ಉಳಿದಿರುವಂಥ ಪ್ರಶ್ನೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.